ಜುಲೈ ತಿಂಗಳಲ್ಲಿ ಉದ್ಯೋಗದ ವಿಚಾರಗಳಲ್ಲಿ ಏನಾದರೂ ಬದಲಾವಣೆ ವಿಶೇಷ ಏನೋ ತಗೊಳ್ಬೇಕಾದ್ರೆ ಎಚ್ಚರಿಕೆ ಅಥವಾ ಇತ್ಯಾದಿಗಳ ಬಗ್ಗೆ. ಯಾಕೆಂದರೆ ನೋಡಿ, ಪ್ರತಿ ತಿಂಗಳಲ್ಲೂ ಸಹ ಪ್ರತಿಯೊಂದು ರಾಶಿಯಲ್ಲಿ ಯಾರಿಗಾರು ಸಹ ಅಕಸ್ಮಾತ್ ಕೆಲವಿಷ್ಟು ಆಲೋಚನೆಗಳು ಬರ್ಬೋದು. ಏನಪ್ಪ ಅಂತಂದರೆ, ಒಂದು ಜಾಬ್ ಚೇಂಜ್ ಮಾಡೋಣ ಅನ್ನೋ ಆಪ್ಷನ್ ಬರ್ಬೋದು. ಈ ಜಾಬ್ ಚೇಂಜ್ ಮಾಡೋಣ, ನನಗೆ ಬೇಡ ಅಂತ. ಜುಲೈ ತಿಂಗಳು ನಿಮಗೆ ಜಾಬ್ ರಿಸೈನ್ ಮಾಡಲಿಕ್ಕೆ ಉತ್ತಮನೋ ಅಲ್ವೋ ಅನ್ನುವಂಥದ್ದು ನಿಮ್ಮ ರಾಶಿ ಪ್ರಕಾರ. ಅಥವಾ ಜುಲೈ ತಿಂಗಳಲ್ಲಿ ನೀವು ರಿಸೈನ್ ಮಾಡಬಹುದಾ, ಇನ್ನೊಂದು ಜಾಬ್ ಸಿಗುತ್ತಾ, ಏನು ಎತ್ತ, ಈ ಥರದ್ದೆಲ್ಲ ವಿಚಾರಗಳನ್ನು ತಿಳ್ಕೊಂಡ್ರೆ ನಿಮ್ಗೊಂದು ಸ್ವಲ್ಪ ಅನುಕೂಲ ಆಗುತ್ತೆ ಅಂತ. ಕೆಲವರು ಜಾಬ್ ರಿಸೈನ್ ಮಾಡಿಬಿಡ್ತಾರೆ, ಮುಂದೇನು ಎತ್ತ ಏನೂ ಇಲ್ಲ, ಕ್ವಶನ್ ಮಾರ್ಕ್ ಆಗಿದ್ದು ಬಿಡುತ್ತೆ. ಸೊ ಅದರಿಂದ ಆಮೇಲೆ ಯಾವುದೋ ಒಂದು ವೈಯಕ್ತಿಕ ಜಾತಕ ಕನ್ಸಲ್ಟೇಷನ್ ತೊಗೊಂತಾರೆ. ಗುರುಗಳೇ, ಜಾಬ್ ರಿಸೈನ್ ಮಾಡಿಬಿಟ್ಟಿದ್ದೀನಿ, ಈಗ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಗುರುಗಳೇ. ಸೊ ನನಗೆ ಎಲ್ಲೂ ಕಡೆ ಕೆಲಸ ಸಿಗ್ತಾ ಇಲ್ಲ, ನಾನು ಅನ್ಕೊಂಡ ಕಡೆ ಕೆಲಸ ಸಿಗ್ತಾ ಇಲ್ಲ, ಯಾವುದೋ ಫ್ರೆಂಡ್ ಕೆಲಸ ಕೊಡಿಸ್ತೀನಿ ಅಂದ ಸಿಗಲಿ, ಇವ ನೋಡ್ರೆ ಅವನು ಫೋನ್ ಎತ್ತಾ ಇಲ್ಲ, ಅಥವಾ ನಾನು ಏನೋ ಒಂದು ರೀಸನ್ ಅಪ್ಪ ಒಟ್ಟು ಆಗಲಿಲ್ಲ ಅಂತ ಆವಾಗ ಟೆನ್ಷನ್ ಮಾಡ್ಕೊಳ್ಳೋದು. ಸೊ ಆದ್ದರಿಂದ ನಿಮ್ಮ ರಾಶಿ ಪ್ರಕಾರ ನೀವು ಜಾಬ್ ರಿಸೈನ್ ಮಾಡಬಹುದಾ, ಮಾಡಬಾರ್ದಾ, ಪ್ರಮೋಷನ್ ಕೇಳಬಹುದಾ, ಕೇಳಬಾರ್ದಾ, ಟ್ರಾನ್ಸ್ಫರ್ ಕೇಳಬಹುದಾ, ಕೇಳಬಾರ್ದಾ, ಸ್ಯಾಲ್ರಿ ಹೈಕ್ ಸಿಗುತ್ತಾ, ಸಿಗಲ್ವಾ, ಅಥವಾ ಉದ್ಯೋಗದ ವಾತಾವರಣ ಆಫೀಸಲ್ಲಿ ನೆಮ್ಮದಿಯಾಗಿ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಬಹುದಾ, ಅಥವಾ ಉಗ್ರವಾಗಿರುತ್ತಾ ವಾತಾವರಣ, ಈ ತರಹದ ಕೆಲವಿಷ್ಟು ವಿಚಾರಗಳನ್ನು ನಿಮ್ಮ ರಾಶ್ಯಾಧಾರಿತವಾಗಿ ಕೂಡ ಒಂದು ಸ್ವಲ್ಪ ಹೊತ್ತು ಚರ್ಚೆ ಮಾಡೋಣ ಅಂತ ಹೇಳಿ. ಸೊ ದಯವಿಟ್ಟು ವಿಡಿಯೋನ ನೀವು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಪರ್ಟಿಕ್ಯುಲರ್ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಸಹ ಈ ವಿಡಿಯೋ ಶೇರ್ ಆಗಲಿ. ಸೊ ಉದ್ಯೋಗ ಎಲ್ಲರೂ ಮಾಡ್ತಿರ್ತಾರಲ್ಲ, ಸ್ವಾಮಿ, ಚಿಕ್ಕದಾಗಲಿ ದೊಡ್ಡದಾಗಲಿ, ಅವರವರ ಉದ್ಯೋಗದ ವಿಚಾರಗಳು ಯಾವ ರೀತಿಯಲ್ಲಿ ಇರಲಿದೆ ಅನ್ನುವಂಥದ್ದನ್ನು ನೋಡ್ಕೊಳ್ಳೋಣ. ನೋಡಿ, ಬಹಳ ಪ್ರಮುಖವಾಗಿ ನೀವು ಪ್ರತಿಯೊಂದು ರಾಶಿಯವರು ನಿಮ್ಮ ರಾಶಿಗಿಂತ 10ನೇ ಮನೆಯ ಅಧಿಪತಿಯನ್ನು ಬಹಳ ಪ್ರಮುಖವಾಗಿ ಉದ್ಯೋಗಾದಿ ವಿಚಾರಗಳಲ್ಲಿ ನೋಡಬೇಕು. ಅದನ್ನು ಹೊರತುಪಡಿಸಿ ರವಿಗ್ರಹದ ಸಂಚಾರವನ್ನು ವಿಶೇಷವಾಗಿ ಗಮನದಲ್ಲಿಟ್ಕೊಂಡು ನೋಡಬೇಕಾಗತ್ತೆ. ಇದು 2 ಪಾಯಿಂಟ್ಸ್ ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ಕೋಬೇಕು. ಯಾವುದೇ ರಾಶಿಯವರಾಗಿರಲಿ, ನಿಮ್ಮ ರಾಶಿಗಿಂತ 10ನೇ ಮನೆಯ ರಾಶಿಯ ಅಧಿಪತಿ, ಎರಡನೇದಾಗಿ ರವಿಗ್ರಹದ ಸಂಚಾರ. ಇದನ್ನು ಹೊರತುಪಡಿಸಿ ನಿಮ್ಮ ರಾಶಿಗಿಂತ 10ನೇ ರಾಶಿಯಲ್ಲಿ ಯಾವುದಾದ್ರು ಗ್ರಹ ಇದೆಯಾ, ಅಥವಾ ಆ ರಾಶಿಗೆ ಯಾವುದಾದ್ರು ಗ್ರಹದ ದೃಷ್ಟಿ ಇದೆಯಾ, ಈ ಥರ ಒಂದು ಸನ್ನಿವೇಶಗಳು ಬಹಳ, ಈ 3 ವಿಚಾರಗಳು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಜಾಬ್ ರಿಲೇಟೆಡ್ ಆಗಿ ನೋಡಬೇಕಾದ್ರೆ ನಂದು ಹೆಂಗಿರುತ್ತೆ ಇದು ಹೇಳ್ತಿರೋದು ನಿಮಗೆ ಪಾಠ ಮಾಡ್ದಂಗೆ ಇದೆ. ನಾನು ಜ್ಯೋತಿಷ್ಯ ಪಾಠ ಮಾಡ್ದಂಗೆ ಮಾಡ್ತಾ ಇದ್ದೀನಿ ನಿಮಗೆ. ತುಂಬ ಸಿಂಪಲ್ಲು. ಪ್ರತಿಯೊಂದು ರಾಶಿಯವರು ಅವರ ರಾಶಿಗಿಂತ 10ನೇ ಮನೆಯ ಅಧಿಪತಿ ಹಾಗೂ ರವಿಗ್ರಹ, ಮೂರನೇದಾಗಿ 10ನೇ ಮನೆಗೆ ಯಾವುದಾದ್ರು ಗ್ರಹಗಳ ದೃಷ್ಟಿ, ಅಥವಾ 10ನೇ ಮನೆಯಲ್ಲಿ ಯಾವ್ದಾದ್ರು ಗ್ರಹ ಇದೆಯಾ, ಈ ಥರ 10ನೇ ಮನೆಯ ಮೇಲೆ ಬೇರೆ ಗ್ರಹಗಳ ದೃಷ್ಟಿ, ಇದನ್ನೆಲ್ಲ ಇಂಪಾರ್ಟೆಂಟ್ ಆಗಿ ನೋಡಿಕೊಂಡ್ರೆ ಆ ಪರ್ಟಿಕ್ಯುಲರ್ ಅದು ಜುಲೈ ತಿಂಗಳು ಅಂತಂದ್ರೆ ಜುಲೈ ತಿಂಗಳಲ್ಲಿ ಹೆಂಗಿರುತ್ತೆ ಉದ್ಯೋಗ, ನಾನು ರಿಸೈನ್ ಮಾಡ್ಬೋದಾ, ಮಾಡಬಾರ್ದು, ಇದಿಷ್ಟು ಕೆಲವಿಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವಿಷ್ಟು ದೀರ್ಘಕಾಲಿಕವಾಗಿ ಯೋಚನೆ ಮಾಡಬೇಕಾದ ವಿಚಾರಗಳಿರುತ್ತೆ. ಅಂದರೆ ಉದಾಹರಣೆ, ನೀವು 7.5 ಇರ್ತೀರಾ, ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಈ ಥರ ಇರ್ತೀರಾ. ಈಗ ನಿಮಗೆ ಧನುರಾಶಿಯವರಿಗೆ ಅರ್ಧಾಷ್ಟಮ ಶನಿ, ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ, ಆಮೇಲೆ ಕುಂಭ, ಮೀನ, ಮೇಷರಾಶಿಯವರಿಗೆ 7.5 ನಡೀತಾ ಇದೆ. ಸೊ ಇಂಥದ್ದೆಲ್ಲ ವಿಚಾರಗಳಿದ್ದಾಗ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಆ್ಯಂಗಲ್ಗಳು. ಸೊ ಅದನ್ನು ಬಹಳ ಇಂಪಾರ್ಟೆಂಟ್ ಆಗಿ ನೀವು ಗಮನಿಸಬೇಕಾಗತ್ತೆ. ಸೊ ಹಲವಾರು ಆಸ್ಪೆಕ್ಟ್ಸ್ ಇರುತ್ತೆ ಆನ್ ಎ ಲಾಂಗ್ ಟರ್ಮಲ್ಲಿ ಯೋಚನೆ ಮಾಡುವಂಥದ್ದು. ನಾನೀಗ ಬರೀ ಜುಲೈ ತಿಂಗಳ ವಿಚಾರಗಳನ್ನು ದೃಷ್ಟಿಯಲ್ಲಿಟ್ಕೊಂಡು ಜುಲೈ ತಿಂಗಳ ಗ್ರಹಸ್ಥಿತಿಗಳನ್ನ, ಅದರಲ್ಲಿ ದೀರ್ಘಕಾಲಿಕವಾದನ್ನು ಮಾತಾಡ್ತೇನೆ, ಬಟ್ ಹಾಗೆ ವಿಶೇಷವಾಗಿ ತಿಳಿಸ್ತಾ ಇದ್ದೇನೆ. ಸೊ ನೀವು ಯಾವ ರಾಶಿಯವರು ಅನ್ನೋದ್ರ ಮೇಲೆ ಜುಲೈ ತಿಂಗಳಲ್ಲಿ ನೀವು ಕೆಲಸ ಏನು ಅನ್ನುವಂಥದ್ದು ನೋಡಬೇಕು. ಕರ್ಕಾಟಕ ರಾಶಿಯವರಿಗೆ ಬಂದರೆ ಮತ್ತೆ ಉದ್ಯೋಗದ ವಿಚಾರ ಸಿನಾರಿಯೋ ಸ್ವಲ್ಪ ಚೇಂಜ್ ಆಗಿಬಿಡುತ್ತೆ. ಯಾಕೆಂದರೆ ನಿಮಗೆ ಕರ್ಮಾಧಿಪತಿ ಆಗತಕ್ಕಂಥವನು ಕುಜಗ್ರಹನಾಗಿರ್ತಾನೆ. ಕರ್ಮಾಧಿಪತಿ ಕುಜಗ್ರಹ ನಿಮ್ಮ ರಾಶಿಗಿಂತ 2ನೇ ರಾಶಿಗೆ, ಅಂದರೆ ಸಿಂಹ ರಾಶಿಯಲ್ಲಿ ಕೇತು ಯುತಿ ಆಗಿಬಿಟ್ಟಿದ್ದಾನೆ. ಟೆರಿಬಲ್ ವರ್ಕ್ ಆಗಿಬಿಡುತ್ತೆ. ಅಂದರೆ ಹೆಕ್ಟಿಕ್ ಆಫ್ ಟೆನ್ಷನ್, ತುಂಬ ಕೆಲಸಗಳು. ಕರ್ಕಾಟಕ ರಾಶಿಯವ್ರಿಗೆ ಹಿಂಗೆ ತುರಿಸ್ಕೊಳ್ಳೋಕೆ ಪುರ್ಸತ್ತಿಲ್ಲ. ದುಡ್ಡು ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಕೆಲಸಗಳು ಜಾಸ್ತಿ ಅಂತ ಹೇಳ್ತಾ ಇದ್ದೀನಿ. ದುಡ್ಡು ಬೇರೆ ವಿಚಾರ, ಅದು ದುಡ್ಡು ಬರೋದು ಬರದೇ ಇರೋದು ಅದೆಲ್ಲ ಆಮೇಲೆ. ಬಟ್ ತುಂಬ ಕೆಲಸ, ಕೈ ತುಂಬ ಕೆಲಸ, 4 ಹಣ ಇನ್ಕಮ್ ಇಲ್ಲ ಅಂತ. ಸೊ ಆ ಥರ ಆಗ್ಬಿಡುತ್ತೆ. ಅಂದರೆ ಸಿಕ್ಕಾಪಟ್ಟೆ ಕೆಲಸ, ಹಗಲು ರಾತ್ರಿ ಕೆಲಸ ಇರುತ್ತೆ, ಬಟ್ ನೆಟ್ ಕ್ಯಾಶ್ ಆಗಿ ಏನೋದು ಕನ್ವರ್ಟ್ ಆಗೋ ಥರ ಕಂಡು ಬರ್ತಾ ಇಲ್ಲ. ಅದು ನಿಮಗೆ ಕೆಲಸ ಮಾತ್ರ ಜಾಸ್ತಿ ಆಗುತ್ತೆ, ಆಮದನಿ ಅಂಥದ್ದೇನು ಕಂಡು ಬರ್ತಾ ಇಲ್ಲ. ಇಲ್ಲೇನಾಗ್ಬಿಡುತ್ತೆ ಪ್ರಯೋಜನದ ವಿಚಾರಕ್ಕೆ ಬಂದಾಗ. ಇನ್ನು ಕರ್ಕಾಟಕ ರಾಶಿಯವರಿಗೆ ಜುಲೈ 16ನೇ ತಾರೀಕು ನಂತರ ನಿಮ್ಮ ರಾಶಿಯಲ್ಲೇ ರವಿಗ್ರಹ ಇರ್ತಾನೆ. ಸ್ವಲ್ಪ ದುಡ್ಡೇನೋ ಕಾಣಬಹುದೇನೋ ಆ ಟೈಮಲ್ಲಿ. ಅಂದರೆ ನೀವು ಮಾಡಿದ ಉದ್ಯೋಗಕ್ಕೆ ಏನು ರಿಸಲ್ಟ್ ಬರಬೇಕೋ ದುಡ್ಡು ಗಿಡ್ಡೇನೋ ಬರ್ಬೋದೇನೋ, ಬಟ್ ಪ್ರೆಷರ್ ತುಂಬ ಇಡೀ ತಿಂಗಳು ನೋಡಿದಾಗ್ಲೂ ಮೊದಲ 15 ದಿನಗಳು ಕರ್ಕಾಟಕ ರಾಶಿಯವರು ಕೆಲಸ ಮಾಡ್ತೀರಾ, ಬಟ್ ಅಂಡರ್ ಪ್ರೆಷರ್, ತುಂಬ ಜಗಳ, ಆಫೀಸಲ್ಲಿ ಜಗಳ,
ಕೊಲೀಗ್ಸ್ ಜೊತೆ ಜಗಳ, ತುಂಬ ಹೆಕ್ಟಿಕ್ ಕೆಲಸಗಳು, ಮಧ್ಯರಾತ್ರಿವರೆಗೆ ಕೂತ್ಕೊಂಡು ಕೆಲಸ ಮಾಡ್ತೀನಿ ಅಂದರೂ ಇದು ಮುಗಿಯಲ್ಲಪ್ಪೋ, ಇದು ಇಷ್ಟು ಈಸಿಯಾಗಿ ಮುಗಿಯಂಗೆ ಕಾಣಲ್ಲಪ್ಪೋ ಅನ್ನುವ ರೀತಿಯ ಪರಿಸ್ಥಿತಿ. ಇದೆಲ್ಲ ನೋಡಿದಾಗ ಸ್ಪಷ್ಟವಾಗಿ ಗೊತ್ತಾಗ್ತದೆ ಇದು ಕರ್ಕಾಟಕ ರಾಶಿಯವರಿಗೆ ಕೆಲಸ 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 ಅಂತ. ಕೆಲವರು ಏನೋ ವರ್ಕೋಹಾಲಿಕ್ ಇರ್ತಾರೆ, ಅವರು ಕೂಡ ವರ್ಕೋಹಾಲಿಕ್ ಮೈಂಡ್ ಸೆಟ್ನವ್ರಿಗೆ ಕೂಡ ನಾನು ತುಂಬ ಕೆಲಸ ಮಾಡ್ತಾಯಿದ್ದೆ, ನನಗೆ ಆಗಲ್ಲಪ್ಪ ಇಷ್ಟೆಲ್ಲ ಕೆಲಸ ಮಾಡೋಕ್ಕೆ ಅನ್ನುವ ರೀತಿಯಲ್ಲೇ ಪರಿಸ್ಥಿತಿ ಜುಲೈ ತಿಂಗಳದ್ದು ಏನೋ ಇದಾಗುತ್ತೆ. ನಿಮಗೆ ಕೆಲಸ ಕೊಡೋರು ಇರ್ತಾರಲ್ಲ, ಅವ್ರು ನಿಮ್ಮಿಂದ ತುಂಬ ಚೆನ್ನಾಗಿ ಕೆಲಸ ತಗೊಂತಾರೆ, ಅವ್ರಿಗೆ ನಿಮ್ಮಿಂದ ತುಂಬ ಪ್ರಾಫಿಟ್ ಆಗುತ್ತೆ, ಯಾಕೆಂದರೆ ಕೆಲಸ ಮಾಡೋರು ನೀವಲ್ವಾ. ಸೊ ಅದರಿಂದ ಅವರಿಗೆ ತುಂಬ ಪ್ರಾಫಿಟ್ ಆಗ್ತದೆ, ನಿಮಗೆ ಕೆಲಸ ಕೊಡೋರಿಗೆ ತುಂಬ ಪ್ರಾಫಿಟ್ ಆಗುತ್ತೆ. ನೀವೇನಾದ್ರು ಗುರುಗಳೇ ಅವರು ಅನ್ನದಾನಿಗಳವರು ಅನ್ನದಾನ ಮಾಡ್ತಿದ್ದಾರೆ, ಅವ್ರು ನಮಗೆ ಅನ್ನ ಹಾಕ್ತಾ ಇದ್ದಾರೆ. ಸೊ ಅದರಿಂದಾಗಿ ನಾನು ಕಷ್ಟಪಟ್ಟು ಪರವಾಗಿಲ್ಲ, ಅವ್ರಿಗೆ ಖುಷಿ ಆಗುತ್ತೆ, ಅವ್ರಿಗೆ ಒಳ್ಳೇದಾಗುತ್ತೆ, ಅವ್ರಿಗೆ ಲಾಭ ಆಗುತ್ತೆ ಅಂತ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ. ಯಾಕೆಂದರೆ ನನಗೆ ಅನ್ನ ಕೊಡ್ತಾರೋ ಅವ್ರಿಗೆ ಒಳ್ಳೇದಾಗಲಿ, ಆ ಥರದ ಮನಸ್ಥಿತಿ ಅದನ್ನು ಓಕೆ, ನನ್ನ ಅದೇನು ಅಭ್ಯಂತರ ಇಲ್ಲ ನನಗೆ. ಬಟ್ ನಾರ್ಮಲ್ ಆಗಿ ಹೇಳ್ತಾ ಇದ್ದೀನಿ, ನೀವು ತುಂಬ ವರ್ಕೋಹಾಲಿಕ್ಕು, ತುಂಬ ಸ್ಟ್ರೆಸ್ಸು, ತುಂಬ ಕೆಲಸ, ತುರ್ಸ್ಕೊಳ್ಳೋ ಪುರ್ಸತ್ತಿತ್ತ, ಯಾವ ಫಂಕ್ಷನ್ಗೆ ಹೋಗೋಕ್ಕಾಗಲ್ಲ, ಎಲ್ಲಿಗೂ ಓಡಾಡೋಕ್ಕಾಗಲ್ಲ, ಯಾವುದಕ್ಕೂ ತಿರುಗಾಡೋಕ್ಕಾಗಲ್ಲ. ಇಷ್ಟೆಲ್ಲ ಬ್ಯುಸಿ ಇದೆಯಲ್ಲಪ್ಪ, ಏನು ಚೆನ್ನಾಗಿ ದುಡಿತಾ ಇದೆಯಾ ಅಂದರೆ ಅಷ್ಟೆಲ್ಲ ದುಡಿಮೆನೂ ಇಲ್ಲ. 14ನೇ ತಾರೀಕು ನಂತರನೇ ಅದೇನಾದ್ರು ಸ್ವಲ್ಪನಾರು ನೀವು ಕಾಣಬೇಕು ಅಂದರೆ. ಸೊ ಅದರಿಂದ ರಾಶಿಗಿಂದ ರಾಶಿಗೆ ಉದ್ಯೋಗದ ವಿಚಾರದಲ್ಲಿ ವ್ಯತ್ಯಾಸಗಳು ಬರುತ್ತೆ. ಸೊ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುತ್ತೆ. ಬಟ್ ಏನಾಗ್ಬಿಡುತ್ತೆ ಅಂತಂದರೆ ಅಲ್ಲಿ ಕೂಡ ಪ್ರಾಬ್ಲಮ್ ಏನಂದರೆ 14ನೇ ತಾರೀಕು ನಂತರ ಸಿಗೋ ಸಾಧ್ಯತೆ ಇದೆ. ಬಟ್ ಹೊಸ ಜಾಬ್ ಹಿಂಗೆ ಹೋಗಿ ಕೂತ್ಕೊಂಡ ತಕ್ಷಣ ಇಲ್ಲಿ ಬಂದು ಸಿಗಾಕೊಂಬಿಟ್ಟೆ ಗುರು ನಾನು ಅನ್ನೋ ರೀತಿಯಲ್ಲಿ ಇರುತ್ತೆ. ಅಂದರೆ ಬಹಳ ಕನಸುಗಳನ್ನ ಆಸೆಗಳು ಇಟ್ಕೊಂಡು ಮೊದಲನೇ ದಿವಸ ಕೆಲಸಕ್ಕೆ ಹೋದ ತಕ್ಷಣವೇ ಅಲ್ಲಿ ತೋರಿಸುವ ವರ್ಕೋಹಾಲಿಕ್ ನೇಚರ್ ಇರುತ್ತಲ್ಲ, ಅದು ತುಂಬ ನಿಮಗೆ ಏನಪ್ಪ ಇದು ಅಂತ ಹಿಂಗೆ ಒಂದ್ಸಲ ಏನು ಈ ಥರನಾ ಕೆಲಸ ಅನ್ನೋ ಥರ ಆಗ್ಬಿಡುತ್ತೆ ಹೊಸದಾಗಿ ಜಾಬ್ ಚೇಂಜ್ ಮಾಡೋರಿಗೆ. ಇನ್ನು ಜಾಬ್ ರಿಸೈನ್ ಮಾಡ್ತಾರೆ, ಇನ್ನೊಂದು ಕಡೆ ಜಾಬ್ ಸಿಗುತ್ತಾ ಅಂತ ಕೇಳ್ತಕ್ಕಂಥವ್ರಿಗೆ ಕರ್ಕಾಟಕ ರಾಶಿಯವರು ನಾನು ನೋಡಿ ಯೋಚನೆ ಮಾಡ್ಕೊಳ್ಳಿ, ಸಿಗ್ಬಹುದು. ಬಟ್ ನೀವು ಏನೋ ಬಾಂಡ್ಲಿಯಿಂದ ಬೆಂಕಿಗೆ ಬಿದ್ದಂಗೆ ಆಗಬಹುದು ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ಸೊ ಇರೋದ್ರಲ್ಲೇ ಸರಿ ಮಾಡ್ಕೊಂಡು ಹೋಗುವಂಥದ್ದು ಉತ್ತಮ ಅಂತ ಅನಿಸ್ತದೆ. ನೋಡ್ಕೊಳ್ಳಿ, ಯೋಚನೆ ಮಾಡಿ, ನಿಮ್ಮ ಪರಿಸ್ಥಿತಿಗಳು ವಿಭಿನ್ನವಾಗಿರುತ್ತೆ, ನೋಡ್ಕೊಳ್ಳಿ. ಅದೇ ಸ್ವಲ್ಪ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಂಡು ನೀವು ಮುಂದೆ ನಿರ್ಧಾರಗಳು ತೆಗೆದುಕೊಳ್ತಕ್ಕಂಥದ್ದು ಉತ್ತಮ ನನ್ನ ಪ್ರಕಾರ. ಯಾಕೆಂದರೆ ಒಂದು ಚೂರು ವ್ಯತ್ಯಾಸ ಆದರೂ ಕೂಡ ಪಾಸಿಟಿವ್ ಇದ್ದರೆ ಪಾಸಿಟಿವ್ ಖಂಡಿತವಾಗಿ ಆಗಲಿ ಅಂತ.